ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಅದ್ಭುತವಾಗಿ ಮೂಡಿಬರುತ್ತಿದೆ. ಈ ಧಾರಾವಾಹಿಯಲ್ಲಿ ಇರುವ ಪಾತ್ರಗಳು ಕೂಡ ಅದ್ಭುತವಾಗಿವೆ. ಸ್ವೀಟ್ ವಿಲನ್ ಆಗಿ ನಟಿಸುತ್ತಿರುವ ಶಾವರಿ ಅಲಿಯಾಸ್ ನೇತ್ರಾ ಜಾಧವ್ ಅವರ ಬಗ್ಗೆ ಹಲವರಿಗೆ ಗೊತ್ತಿದೆ. ಆಕೆಯ ನಟನೆಯ ಬಗ್ಗೆಯಂತೂ ಎಲ್ಲರೂ ಹೇಳುವಂತೆ ಇಲ್ಲ. ಇನ್ಮುಂದೆ ನೇತ್ರಾ ಜಾಧವ್ ಅಲಿಯಾಸ್ ಶಾವರಿ ಕನ್ನಡ ಮತ್ತು ತೆಲುಗು 2 ಭಾಷೆಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ತೆಲುಗಿನ ಯಾವ ಧಾರಾವಾಹಿಯಲ್ಲಿ ಎಂಬುದನ್ನ ತಿಳಿಯಲು ಇಲ್ಲಿದೆ ನೋಡಿ ಮಾಹಿತಿ. ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿ ನೇತ್ರಾ ಜಾಧವ್ ನಟಿಸಿದ್ದಾರೆ. ಆದರೆ ಕನ್ನಡದಲ್ಲಿ ಯಾವುದೂ ಒಳ್ಳೆಯ ಬ್ರೇಕ್ ನೀಡಿರಲಿಲ್ಲ. ಆಕೆ ಕ್ಯಾಮ್ರಾ ಎದುರು ಬಂದಿರುವುದು ಇದೇ ಮೊದಲೇನಲ್ಲ. 10 ವರ್ಷದ ಹಿಂದೆ ಉದಯ ಟಿವಿಯಲ್ಲಿ ಮೂಡಿಬಂದ ರಥಸಪ್ತಮಿ ಧಾರಾವಾಹಿಯಲ್ಲಿ ನಟಿಸಿದ್ದರು. ಈ ಧಾರಾವಾಹಿಯಲ್ಲಿಯೂ ಸುಧಾರಾಣಿ, ಜ್ಯೋತಿರಾಯ್, ಜಯಶ್ರೀ ಸೇರಿದಂತೆ ಹಲವು ನಟಿಯರು ನಟಿಸಿದ್ದರು. ಇದರಲ್ಲಿ ನೇತ್ರಾ ಜಾಧವ್ ಕೂಡ ಅದ್ಭುತವಾಗಿ ನಟಿಸಿದ್ದರು. ಇದಾದ ಬಳಿಕ ಸುಂದರಿ, ಸಾಗುತ್ತಾ ದೂರ ದೂರ ಧಾರಾವಾಹಿಗಳಲ್ಲಿಯೂ ಬಣ್ಣ ಹಚ್ಚಿದರು. ಆಕೃತಿ ಎಂಬ ಹಾರರ್ ಧಾರಾವಾಹಿಯಲ್ಲಿಯೂ ನೇತ್ರಾ ಜಾಧವ್ ಸೌಮ್ಯ ಸ್ವಭಾವದ ಪಾತ್ರ ಮಾಡಿದ್ದರು. ಇನ್ನು ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಗಳಲ್ಲಿಯೂ ನೇತ್ರಾ ನಟಿಸಿದ್ದಾರೆ. ತೆಲುಗು ಧಾರಾವಾಹಿಯ ರಾಮೋಹಿ ಚಂದಮಾಮದಲ್ಲಿ ಇಂದ್ರಸೇನಾ ಪಾತ್ರದಲ್ಲಿ ನೇತ್ರಾ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವಳು ಎಂಬಂತೆ ನಟಿಸಿದ್ದಾರೆ. ವಿಲನ್ ರೀತಿ ರೌಡಿ ಪಾತ್ರದಲ್ಲಿ ನಟಿಸಿದ್ದರು. ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಕಿರುತೆರೆಯಲ್ಲಿ ಮಿಂಚಿದ್ದಾರೆ. ಶಾವರಿ ಪಾತ್ರದಲ್ಲಿ ಎಲ್ಲರ ಮುಂದೆ ಒಳ್ಳೆಯವರಂತೆ ನಟಿಸುತ್ತಾ ಒಳೊಳಗೆ ಪಿತೂರಿ ಮಾಡುತ್ತಿರುವ ನೇತ್ರಾ ಅಭಿನಯ ಎಲ್ಲರಿಗೂ ಮೆಚ್ಚುಗೆಯಾಗಿದೆ. ನೇತ್ರಾ ಜಾಧವ್ ಕಾಸ್ಟ್ಯೂಮ್, ಆಕ್ಟಿಂಗ್ ಎಲ್ಲವನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಶಾವರಿ ಪಾತ್ರವನ್ನ ಮೆಚ್ಚಿಕೊಂಡಿರುವ ವೀಕ್ಷಕರಲ್ಲಿ ಅಭಿಮಾನಿಯೊಬ್ಬರು ಇತ್ತೀಚೆಗೆ ತಮ್ಮ ನೆಚ್ಚಿನ ನಟಿಗೆ ಪುಟ್ಟ ಪತ್ರವೊಂದನ್ನ ಬರೆದಿದ್ದಾರೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಬಹಳ ಚೆನ್ನಾಗಿ ಮೂಡಿಬರುತ್ತಿದ್ದು, ನಿಮ್ಮ ಅಭಿಮಾನಿ ನಾನು ಎಂದು ಚೇತನ್ ರಾವ್ ಎಂಬುವರು ಪತ್ರ ಬರೆದಿದ್ದರು. ನಿಮ್ಮ ಸೌಂದರ್ಯ, ಅಭಿನಯ ಹಾಗೂ ಕಾಸ್ಟ್ಯೂಮ್ ಅಂತೂ ಅದ್ಭುತವಾಗಿದೆ. ನಿಮಗೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಖುಷಿಯಿದೆ. ಸಿನಿಮಾಗಳಲ್ಲಿಯೂ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಎಂದು ವಿಶ್ ಮಾಡಿದರು. ಇದೀಗ ನೇತ್ರಾ ಮತ್ತೆ ತೆಲುಗು ಅಂಗಳಕ್ಕೆ ಕಾಲಿಡುತ್ತಿದ್ದಾರೆ. ತೆಲುಗಿನ ಹೊಸ ಧಾರಾವಾಹಿಯೊಂದಕ್ಕೆ ಬಣ್ಣ ಹಚ್ಚಿದ್ದಾರೆ. ರಾಮೋಯ ಚಂದ್ರಮಾಮ ಧಾರಾವಾಹಿಯಲ್ಲಿ ಇಂದ್ರಸೇನಾ ಪಾತ್ರ ಮುಗಿದು ವರ್ಷವಾಗಿದೆ. ಇದೀಗ ಮಗುವ ಓ ಮಗುವ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಅತ್ತೆಯ ಪಾತ್ರವನ್ನ ನಿರ್ವಹಿಸುತ್ತಿದ್ದು, ಪ್ರೋಮೋದಲ್ಲಿ ತಮ್ಮ ಪಾತ್ರದ ವಿಡಿಯೋವನ್ನ ನೇತ್ರಾ ಅವರು ಹಂಚಿಕೊಂಡಿದ್ದಾರೆ. ಮತ್ತೆ ತೆಲುಗು ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.